ಮರಣದ ಹಾಸಿಗೆಯಲ್ಲಿ ಇರುವಾಗ ಅವ್ರ ಬಾಯಲ್ಲಿ ಹಣದ, ಆಸ್ತಿಯ, ಅಂತಸ್ತಿನ, ಅವರ ಹುದ್ದೆಯ ವಿಚಾರ ಬರಲೇ ಇಲ್ಲ. ಮತ್ತೇನ್ ಮಾತಾಡಿದ್ರು ಅವರು? ಆಸ್ಟ್ರೇಲಿಯಾದ ಒಬ್ಬ ನರ್ಸ್, ಆಕೆ ಹೆಸರು ಬ್ರಾನಿ ವೇರ್ ಅಂತ. ಅವಳು ಪ್ಯಾಲಿಯೇಟಿವ್ ಕೇರ್ ನರ್ಸ್, ಅಂದ್ರೆ ಮರಣದ ಕೊನೆಯ ಹಂತದಲ್ಲಿರುವ ರೋಗಿಗಳನ್ನ ನೋಡ್ಕೊಳ್ಳೋಳು. ಅವರು ಅವರ ಹೃದಯದ ಮಾತನ್ನ ಆಡ್ತಾ ಇದ್ರು. ಅದನ್ನೆಲ್ಲ ಅವಳು ನೋಟ್ ಮಾಡ್ಕೊಂಡು ಒಂದು ಪುಸ್ತಕ ಬರೀತಾಳೆ, ದ ಟಾಪ್ 5 ರಿಗ್ರೆಟ್ಸ್ ಆಫ್ ದ ಡೈಯಿಂಗ್ ಅಂತ. ಆಶ್ಚರ್ಯ ಏನ್ ಗೊತ್ತಾ, ಅವರಲ್ಲಿ ಯಾರು ಹಣದ ಬಗ್ಗೆ, ಆಸ್ತಿ ಬಗ್ಗೆ, ಹುದ್ದೆ ಬಗ್ಗೆ ಮಾತಾಡ್ಲೇ ಇಲ್ಲ. ಮತ್ತೆ ಯಾವುದು ಆ 5 ಅಂಶಗಳು ಮಾತಾಡಿದ್ದು? ಮೊದಲನೇದು, ನಾನು ನನ್ನಂತೆ ಬದುಕಬೇಕಾಗಿತ್ತು, ಆದ್ರೆ ಬೇರೆಯವ್ರು ಇಚ್ಛಿಸಿದ ಹಾಗೆ ಬದುಕಿದೆ ಅಂತ. ಎರಡನೇದು, ನಾನು ಇಷ್ಟೊಂದು ಕಷ್ಟಪಟ್ಟು ದುಡಿಬಾರ್ದಾಗಿತ್ತು, ಕುಟುಂಬಕ್ಕೆ ಸಮಯ ಕೊಡಬೇಕಾಗಿತ್ತು ಅಂತ. ಮೂರನೇದು, ನಾನು ನನ್ನ ಸ್ನೇಹಿತರನ್ನ ಕಳ್ಕೊಂಡ್ಬಿಟ್ಟೆ, ನಾನು ಕಾಂಪ್ರಮೈಸ್ ಆಗಿ ನನ್ನ ಸ್ನೇಹಿತರನ್ನ ಉಳಿಸ್ಕೋಬೇಕಾಗಿತ್ತು ಅಂತ. ನಾಲ್ಕನೇದು, ನಾನು ನನ್ನ ಸಂತೋಷಕ್ಕಾಗಿ ಬದುಕಬೇಕಾಗಿತ್ತು, ಆದ್ರೆ ನಾನು ನನ್ನ ಸಂತೋಷಕ್ಕೆ ಬದುಕಲಿಲ್ಲ, ಅದಕ್ಕೆ ವಿರುದ್ಧವಾಗಿ ಏನ್ ಬೇಕೋ ಅದಕ್ಕೆ ಬದುಕಿದೆ ನಾನು. ಐದನೇದು ಮತ್ತು ಕೊನೆಯದು, ನನ್ನ ಭಾವನೆಗಳನ್ನ ನಾನು ಹೇಳ್ಕೋಬೇಕಾಗಿತ್ತು ಅಂತ. ನೋಡಿ, ಇದೇ 5 ಟಾಪ್ 5 ರಿಗ್ರೆಟ್ಸ್ ಮರಣದ ಹಾಸಿಗೆಯಲ್ಲಿ ಬರೋದು. ಹಣ, ಆಸ್ತಿ, ಹೆಸರು, ಹುದ್ದೆ, ಇದ್ಯಾವುದು ಕಾಲದ ಮುಂದೆ ಮ್ಯಾಟರ್ ಆಗಲ್ಲ. ಕಾಲ ಹೋಗ್ತಾ 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 ಇದೆಲ್ಲ ಹೊರಟೋಗುತ್ತೆ. ಈಗಲೂ ಸಮಯ ಇದೆ. ನಾವು ನಮ್ಮ ಜೀವನದಲ್ಲಿ ಈ 5 ಅಂಶಗಳನ್ನ ನಾವು ಯಾವತ್ತೂ ರಿಗ್ರೆಟ್ ಮಾಡ್ಕೋಬಾರದು. ಇದರಿಂದ ಕಲಿಬೇಕು ನಾವು. ಮಾನವೀಯತೆಗೆ ಮೌಲ್ಯ ಕೊಡೋಣ, ನಮ್ಮ ಸಂತೋಷಕ್ಕೆ ಮೌಲ್ಯ ಕೊಡೋಣ. ಹಣದ ಹಿಂದೆ, ಹುದ್ದೆಯ ಹಿಂದೆ, ಬೇರೆಯವ್ರನ್ನ ಮೆಚ್ಚಿಸೋ ಹಿಂದೆ ಓಡೋದ್ ಬೇಡ. ನಿಮ್ಗೆ ಸಮಯ ಆದ್ರೆ ಆ ಪುಸ್ತಕ ಓದಿ, ಬಹಳ ಚೆನ್ನಾಗಿದೆ.